ಸಿರವಾರ ತಾಲೂಕನ್ನ ರಾಯಚೂರು ಜಿಲ್ಲೆ ವ್ಯಾಪ್ತಿಯಲ್ಲೇ ಉಳಿಸುವಂತೆ ಸಿರವಾರ ತಾಲೂಕಾ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಾವಿರಾರು ಜನರು ಕಾಲ್ನಡಿಗೆ ಮೂಲಕ ತಹಶೀಲ್ದಾರ್ ಕಚೇರಿವರೆಗೂ ತೆರಳಿ ರಾಜ್ಯಪಾಲರಿಗೆ ಬರೆದಂತಹ ಮನವಿ ಪತ್ರವನ್ನ ಸಹಾಯಕ ಆಯುಕ್ತರಾದ ಡಾ ಹಂಪಣ್ಣ ಸಜ್ಜನ್ ಮತ್ತು ತಹಶೀಲ್ದಾರ್ ಅಶೋಕ್ ಅವರಿಗೆ ನೀಡಿ ಸಿರವಾರ ತಾಲೂಕನ್ನ ಸಿಂಧನೂರು ಜಿಲ್ಲೆಗೆ ಸೇರಿಸದೆ ರಾಯಚೂರು ಜಿಲ್ಲೆ ವ್ಯಾಪ್ತಿಯಲ್ಲೇ ಉಳಿಸುವಂತೆ ಮನವಿ ಮಾಡಿದ್ರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತಾಪಿ ವರ್ಗದವರನ್ನ ಹೊಂದಿರುವಂತಹ ಸಿರವಾರ ತಾಲೂಕು ಹೊಸ ಸಿಂಧನೂರು ಜಿಲ್ಲೆಗೆ ಸೇರಿಸಲು ಕೈಗೊಳ್ಳುವ ನಿರ್ಧಾರದಿಂದ ತೊಂದರೆಯಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕರಿ ನೆರಳು ಬೀರುತ್ತದೆ. ತಾಲೂಕಿನಲ್ಲಿ ಶೈಕ್ಷಣಿಕ ಪ್ರಗತಿಯು ಕುಂಠಿತವಾಗುತ್ತದೆ ಹಾಗೂ ಈಗ ಇರುವಂತಹ ದಾಖಲಾತಿ ತಿದ್ದುಪಡಿಗಾಗಿ ವಿದ್ಯಾರ್ಥಿಗಳು ಪ್ರತಿದಿನ ಕಚೇರಿಗೆ ಅಲೆದಾಡುವುದರಿಂದ ಶಿಕ್ಷಣದ ಕಡೆಗೆ ಗಮನ ಕಡಿಮೆ ಆಗುತ್ತದೆ. ಹೆಚ್ಚಿನ ಖರ್ಚು ವೆಚ್ಚಗಳು ಉಂಟಾಗಿ ಆರ್ಥಿಕವಾಗಿ ಕಷ್ಟ ಅನುಭವಿಸಬೇಕಾಗುತ್ತದೆ. ಇದರಿಂದಾಗಿ ವೃದ್ಧರು ಮತ್ತು ಮಹಿಳೆಯರಿಗೆ ಅತ್ಯಂತ ಕಷ್ಟಕರವಾಗುತ್ತದೆ. ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಲು ಜಿಲ್ಲಾ ಕೇಂದ್ರವು ದೂರವಾಗಿರುವುದರಿಂದ ತುರ್ತು ಚಿಕಿತ್ಸೆಗೆ ಪಡೆಯಬೇಕಾಗಿರುವಂತಹ ಬಡ ರೋಗಿಗಳು ಮಾರ್ಗ ಮಧ್ಯದಲ್ಲೇ ಹಸು ನೀಗುವಂತಹ ಸಂಭವವಿರುತ್ತದೆ. ಕಾರಣ ಸರ್ಕಾರ ನೇರವಾಗಿ ಬಡ ರೋಗಿಗಳ ಜೊತೆ ಚೆಲ್ಲಾಟವಾಡದಂತಾಗುತ್ತದೆ. ವ್ಯಾಪಾರ ಉದ್ಯಮಿದಾರರು ಜಿಲ್ಲಾ ಕೇಂದ್ರದಲ್ಲಿ ವ್ಯಾಪಾರ ವಹಿವಾಟು ಮತ್ತು ಉದ್ಯಮಿಗೆ ಸಂಬಂಧಪಟ್ಟ ಕಚೇರಿ ಕೆಲಸಗಳಿಗಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗುವುದರಿಂದ ದೈನಂದಿನ ವ್ಯವಹಾರ ವಹಿವಾಟುಗಳಿಗೆ ತೊಂದರೆ ಆಗುತ್ತದೆ. ಸರ್ಕಾರಿ ಅಧಿಕಾರಿಗಳು ಜಿಲ್ಲಾ ಕಚೇರಿಗಳಿಗೆ ಹೋಗಿ ಬರಲು ತುಂಬಾ ಸಮಯ ತೆಗೆದುಕೊಳ್ಳುವುದರಿಂದ ಆಡಳಿತಾತ್ಮಕ ಚಟುವಟಿಕೆ ನಿಷ್ಠೆಗೊಂಡು ಸಮಾಜದಲ್ಲಿ ಅರಾಜಕತೆ ಉಂಟಾಗುತ್ತದೆ. ಜಿಲ್ಲಾ ನ್ಯಾಯಾಲಯವು ತುಂಬಾ ದೂರವಾಗುವುದರಿಂದ ಸಾಯಂಕಾಲದವರೆಗೆ ನ್ಯಾಯಾಲಯದ ಕೆಲಸದಲ್ಲಿ ಇದ್ದು ಮರಳಿ ಊರಿಗೆ ಹೋಗಲಾರದೆ ಸಿಂಧನೂರಿನಲ್ಲಿಯೇ ಉಳಿದುಕೊಳ್ಳುವಂತಹ ಪ್ರಸಂಗ ಬರಬಹುದು. ಈ ಕಾರಣ ಎಲ್ಲ ಅನಾನುಕೂಲತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಿರವಾರ ತಾಲೂಕನ್ನ ಯಥಾಸ್ಥಿತಿಗೆ ರಾಯಚೂರು ಜಿಲ್ಲೆಯಲ್ಲಿಯೇ ಉಳಿಸಿ ನಮ್ಮ ತಾಲೂಕಿನ ಪ್ರಗತಿಗೆ ತಾವು ಪೂರಕವಾಗಿರಬೇಕೆಂದು ಕೋರಿದ್ದಾರೆ. ಹಿರಿಯ ಮುಖಂಡರಾದ ಮಾಜಿ ಶಾಸಕರಾದ ಗಂಗಾಧರ್ ನಾಯಕ್, ಚುಕ್ಕಿ ಸೋಗಪ್ಪ ಸಾಹುಕಾರ್, ಶರಣಪ್ಪ ಗೌಡ ಇನ್ನು ಪ್ರಮುಖರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು.